15, 16, 17ನೇ ಕವನ. ನರನ ನೀ ಕೇಳ್ದಿರೆಯಲ ಸೋದರದ ಮೈದುನ ನೆನಗೆ ಕುಂತಿಯ ವರ ಕುಮಾರಕನಾತನೀತನೀ ದ್ವಾರಾವತಿಯ ಹೊರಗೆ ಮರದ ಹೊಳ್ಳೊಳು ಹೊಕ್ಕು ಸಿಕ್ಕಿದ ನರಿಯ ಒಳೈದಾನೆ ನಾನು ಉಪಚರಿಸಿ ಬಹೆನೆಂದೆನ್ನುತ್ತಾ ಮಂಚವನ್ನಿಳಿದನು ಸುರಾರಿ. ಆದರೆ ಕುಂತಿದೇವಿಯ ಮಗನು ನನಗೆ ಸೋದರ ಮೈದುನನೂ ಆದ ಅರ್ಜುನನನ್ನು ನೀನು ಕೇಳಿ ತಿಳಿದಿರುವೆ. ಅವನಿಗೆ ದ್ವಾರಾವತಿಯ ಹೊರಗೆ ಮರದ ಪೋಠರೆಯಲ್ಲಿ ಹೊಕ್ಕು ಸಿಕ್ಕಿ ನರಿಯ ಹಾಗಿದ್ದಾನೆ. ಅವನಿಗೆ ಉಪಚರಿಸಿ ಬರುತ್ತೇನೆ ಎಂದು ಹೇಳುತ್ತಾ ಶ್ರೀಕೃಷ್ಣನು ಮಂಚವನ್ನಿಳಿದು ಹೊರಟನು. ಅರಸಿ ಕೇಳಿ ಬಂದ ಪಾರ್ಥನ ಕರೆದು ಉಪಾಯಾಂತರದೊಳಿವನು ಸರಸ ಜಾನನೆಯನು ಸುಭದ್ರೆಯನೆಂದು ತಪ್ಪಿದರೆ ಕರೆಸಿ ದುರ್ಯೋಧನೆಗೆ ಕೊಡಿಸುವ ಬರವು ಬಲಭದ್ರನದು. ಪಾರ್ಥನ ಬರವು ಲೇಸಾಯ್ತೆನ್ನುತ್ತಾ ಹೊರವಂಟನು ನಿಜಾಳೆಯವ್ವ. ಅಂದರೆ ಸತ್ಯಭಾಮಿ, ಈಗ ಬಂದಿರುವ ಅರ್ಜುನನಿಗೆ ಉಪಾಯದಿಂದ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ. ನಾನೀಗ ಹೀಗೆ ಮಾಡದಿದ್ದರೆ ಅವಳನ್ನು ದುರ್ಯೋಧನಿಗೆ ಕೊಡಬೇಕೆಂಬ ಮನಸ್ಸು ಬಲರಾಮನಿಗೆ ಇದೆ. ಅರ್ಜುನನು ಬಂದುದು ಒಳ್ಳೆಯದೇ ಆಯಿತು ಎಂದು ಸತ್ಯಭಾಮೆಗೆ ಹೇಳಿ ಶ್ರೀಕೃಷ್ಣನು ಮನೆಯನ್ನು ಬಿಟ್ಟು ಅರ್ಜುನನತ್ತ ಹೊರಟನು. ಬಂದನಲ್ಲಿಗೆ ಫಲ್ಗುಣನ ಕಂಡೆನನೀ ಶೈಲದ ಸಮೀಪದೊಳಂದು ನಿಲುವು ಬಲಭದ್ರ ನೈತನ ಅನುಚಿತ ವಚನದಲ್ಲಿ ಮಂದರಕ್ಕೆ ಬರ ಹೇಳಿದರೆ ಬಾ ಮುಂದೆ ನಿನ್ನಿಷ್ಟಾರ್ಥ ಸಿದ್ಧಿಪ್ಪುದೆಂದು ಪಾರ್ಥನ ಸಂತವಿಸಿ ಮರಳಿದನು ಮುರವೈರಿ. ಅಂದರೆ ಅರ್ಜುನನ ಬಳಿಗೆ ಹೋಗಿ ಅವನನ್ನು ಕಂಡು ಈ ಬೆಟ್ಟದ ಸಮೀಪದಲ್ಲೇ ಇರು, ಇಲ್ಲಿಗೆ ಬಲರಾಮನು ಬಂದು ಉಚಿತ ರೀತಿಯಲ್ಲಿ ಕರೆದರೆ ಅರಮನೆಗೆ ಬಾ, ಬಳಿಕ ನೀನು ಬಯಸಿದುದು ದೊರಕುತ್ತದೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣನು. ಧನ್ಯವಾದಗಳು.